ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಮನೆ ಮನೆ ಮಾತಾಗಿರೋ ಇದೇ ಸೋಪ್ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತನ್ನ ಸುಗಂಧ ಹರಡೋದಕ್ಕೆ ರೆಡಿಯಾಗಿದೆ. ಇದಕ್ಕೆ ಇವತ್ತು ಮಿಲ್ಕಿ ಬ್ಯೂಟಿಯ ಟಚ್ ಕೂಡ ಸಿಕ್ಕಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ತಮನ್ನಾ ಮಿಲ್ಕಿ ಬ್ಯೂಟಿ. ದಕ್ಷಿಣ ಭಾರತದ ಖ್ಯಾತ ನಟಿ ತಮನ್ನಾ ಇದೀಗ ಮೈಸೂರು ಸ್ಯಾಂಡಲ್ ಕ್ವೀನ್ ಆಗಿದ್ದಾರೆ. ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಲಾಂಚ್ ಆಗಿದ್ದಾರೆ. ಕೆಎಸ್ಡಿಎಲ್ ತಯಾರಿಸುವ ಮೈಸೂರು ಸ್ಯಾಂಡಲ್ ಉತ್ಪನ್ನಗಳಿಗೆ ತಮನ್ನಾ ಭಾಟಿಯಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮನ್ನಾ ಭಾಟಿಯಾ ಅಧಿಕೃತವಾಗಿ 2 ವರ್ಷಗಳ ಅವಧಿಗೆ ನೇಮಕವಾದರು. ಸಚಿವ ಎಂಬಿ ಪಾಟೀಲ್, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಧ್ಯಕ್ಷ ಅಪ್ಪಾಜಿ ಎಸ್ ನಾಡಗೌಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಳಿಕ ಮಿಲ್ಕಿ ಬ್ಯೂಟಿ ಕನ್ನಡದಲ್ಲೇ ಮಾತು ಆರಂಭಿಸಿದ್ರು. ಎಲ್ಲರಿಗೂ ನಮಸ್ಕಾರ. It's a matter of huge pride and honor to be a part of the KSDL family. What they have shown me today is so much warmth and love. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, 1300 ಕೋಟಿ ರೂಪಾಯಿಯಷ್ಟು ನಡೆಯುತ್ತಿದ್ದ ವ್ಯವಹಾರ 1800 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಅಲ್ಲದೆ 453 ಕೋಟಿ ರೂಪಾಯಿಯಷ್ಟು ಕೆಎಸ್ಡಿಎಲ್ ತಯಾರಿಸುವ ಉತ್ಪನ್ನಗಳಿಂದ ಲಾಭ ಗಳಿಸುತ್ತಿದ್ದೇವೆ ಅಂತ ಹೇಳಿದ್ರು. 1300 ಕೋಟಿ ರೂಪಾಯಿ ವಹಿವಾಟು ಆಗ್ತಾ ಇತ್ತು, ಈಗ ಸುಮಾರು 1800 ಕೋಟಿ ಹೋಗಿದ್ವಿ. ಸುಮಾರು 182 ಕೋಟಿ ಪ್ರಾಫಿಟ್ ಏನ್ ಮಾಡ್ತಿದ್ವಿ, 450 ಕೋಟಿ ಪ್ರಾಫಿಟ್ಸ್ ಮಾಡಿದ್ದೀವಿ. FMCGದಲ್ಲಿ ಕಾರ್ಪೊರೇಟ್ ಕಂಪನಿ ಜೊತೆಗೆ ಹಿಂದೂಸ್ತಾನ್ ಲಿವರ್ ಇದ್ರ ಜೊತೆಗೆ ಇವತ್ತು ನಾವು ನಂಬರ್ 1 ಆಗಿದ್ದೀವಿ ಇವತ್ತು ದಿವಸ. ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾರನ್ನ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಆದರೂ ತನ್ನ ನಿರ್ಧಾರವನ್ನ ನಿಗಮ ಸಮರ್ಥಿಸಿಕೊಂಡಿದೆ. ಸಚಿವ ಎಂಬಿ ಪಾಟೀಲ್ ಕೂಡ ತಮನ್ನಾರ ಆಯ್ಕೆಗೆ ಕಾರಣ ಕೊಟ್ಟಿದ್ದು ಹೀಗೆ. ಇದನ್ನ ಬಹಳ ಯೋಚನೆ ಮಾಡಿ ಒಂದು ಕಮಿಟಿ ಇತ್ತು. ಆ ಕಮಿಟಿಯಲ್ಲಿ ಇವತ್ತು ದಿವಸ ರಜನಿಕಾಂತ್ ಅವರು ಅದರ ಒಂದು ಅಧ್ಯಕ್ಷತೆ ವಹಿಸಿ ಒಂದು 7-8 ಹೆಸರುಗಳನ್ನ ಇವತ್ತು ದಿವಸ ಇದು ಮಾಡಿದ್ರು. ಮಾಡಿ ಅದರಲ್ಲಿ 2-3 ನಮ್ಮ ರಾಜ್ಯದವರು ಕೂಡ ಇದ್ರು. ಒಬ್ರು ಬೇರೆ ಒಂದು ಪ್ರಾಡಕ್ಟ್ಸ್ ಅನ್ನ ಇವತ್ತು ದಿವಸ ಅವ್ರು ಎಂಡೋರ್ಸ್ ಮಾಡಿದ್ರು. ಇನ್ನೊಬ್ಬರು ತಮ್ಮದೇ ಲೈನ್ ಇತ್ತು, ಅವ್ರದೇನೆ ಒಂದು ಪ್ರಾಡಕ್ಟ್ ಇತ್ತು. ಹೀಗೆಲ್ಲವನ್ನ ಅಳೆದು ತೂಗಿ ನೋಡಿ ಇವತ್ತು 28 ಪಾಯಿಂಟ್ ಸುಮಾರು 3 ಕೋಟಿ ಫಾಲೋವರ್ಸ್ ಇದ್ದಂತದ್ದು. ಇದು ಕೇವಲ ಮೈಸೂರು ಸ್ಯಾಂಡಲ್ ಕರ್ನಾಟಕದಾಗ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇವತ್ತು ಮಾರಾಟ ಆಗ್ತಾ ಇದೆ. ಇಡೀ ಪ್ರಪಂಚದ ಆಚೆ ಹೋದ್ರು ನಮ್ಮ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗ್ಬೇಕು ಅಂತ ತಮ್ಗೆ ಗೊತ್ತಿದೆ. ಕಲಾಲೋಕನ್ನು ಮಾಡಿದೀವಿ ನಾವು ಈಗ. ಮೈಸೂರು ಸ್ಯಾಂಡಲ್ ಸೋಪ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತ ತಮನ್ನಾ ಭಾಟಿಯಾರನ್ನ ನೇಮಕ ಮಾಡಲಾಗಿದೆ. ವಿರೋಧದ ಮಧ್ಯೆ ಮಿಲ್ಕಿ ಬ್ಯೂಟಿ ಮೈಸೂರು ಸ್ಯಾಂಡಲ್ನಲ್ಲಿ ಮಿಂದೆದ್ದು ಪೋಸ್ ಕೊಟ್ಟಿದ್ದಾರೆ. ಪ್ರಸನ್ನ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.